ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಂಬರೀಶ್ ಕುಂಬಾರ್ ಮಾತಾಡ್ತಿರೋದು. ಬನ್ನಿ ಇವತ್ತಿನ ನನ್ನ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ವಿಚಾರ ಅಂತಂದರೆ, ಯಾರೆಲ್ಲ ನಮ್ಮ ಸ್ನೇಹಿತರಿದ್ದಾರೋ ಅವರು ಎಲ್ಲೆಲ್ಲಾಗಲಿ ಹೆವಿ ಲೈಸೆನ್ಸ್ಗಾಗಲಿ ಫ್ರೀಯಾಗಿ ಇದೊಂದು ಲೈಸೆನ್ಸನ್ನ ಮಾಡ್ಕೋಬೋದು. ಸೊ ಕರ್ನಾಟಕದಿಂದ ಯಾವುದೇ ಒಂದು ಸ್ಟೇಟಲ್ಲಾಗಲಿ ತಾಲೂಕಲ್ಲಾಗಲಿ ಇದ್ದರೂ ಕೂಡ ಇವರು ಅಪ್ಲೈ ಮಾಡ್ಬೋದಾಗಿದೆ. ಸೊ ಇಲ್ಲಿ ಇದು ಟ್ರೈನಿಂಗ್ ಇರೋದು ಬೆಂಗಳೂರಲ್ಲಿ. ಅವರಿಗೆ ವಸತಿ ಊಟ ಕೊಟ್ಟು ಮತ್ತು BMTC ಗಾಡಿನ ಓಡ್ಸೋಕೆ ಕೊಟ್ಟು ಒಂದು ಲೈಸೆನ್ಸ್ನ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ಯಾವ ರೀತಿ ಅರ್ಜಿ ಹಾಕಬೇಕು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಮೊದಲಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಪೇಜ್ ಓಪನ್ ಆಗಿದ ತಕ್ಷಣ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆಗಬೇಕಂದ್ರೆ ಫಸ್ಟ್ ನೀವು ಲಾಗಿನ್ ID ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಲಾಗಿನ್ ID ಯಾವ ಥರ ಬೇಕು ಅಂತೇಳಿ ಅಂದರೆ, ನಿಮ್ಗೆ ಲಾಗಿನ್ ID ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಗಿನ್ ಆಗೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ಸೇವಾ ಸಿಂಧು ಪೋರ್ಟಲ್ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಮೊದಲಿಗೆ ನಿಮ್ಮ ನಂಬರ್ನ ಹಾಕಬೇಕಾಗುತ್ತೆ, ಪಾಸ್ವರ್ಡ್ನ ಕ್ರಿಯೇಟ್ ಆಗಿದ್ದರೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಸೊ ಪಾಸ್ವರ್ಡ್ ಇಲ್ಲ ಅಂತಂದರೆ ನೀವು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಇದಕ್ಕೊಂದು ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆಯಿತು, ನೋಡ್ಬೋದು ನೀವು ಈ ಥರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಅಂಬರೀಶ್ ಅಂತಿದೆ. ಸೊ ಇದು ಫ್ರೀ ಆಗಿರುತ್ತೆ ಸ್ನೇಹಿತರೆ, ನೀವು ಏನು ಟೆನ್ಷನ್ ತೊಗೊಂಗಿಲ್ಲ. ಮನೆಯಲ್ಲಿದ್ದು ಏನು ಕೆಲಸ ಇರಲ್ದವರು ಒಂದು ಡ್ರೈವಿಂಗ್ ಜಾಬ್ಗೆ ಬಂದು ಸೆಟಲ್ ಆಗಬೇಕು ಅಂತಂತಿರೋರಿಗೆ ಇದು ನೀವು ಅಪ್ಲೈ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲೆಲ್ಲಿಗೆಲ್ಲ ಮತ್ತು ಎಲ್ಲೆಲ್ಲೂ ಮತ್ತು ಹೆವಿ ಬ್ಯಾರ್ಜು ಲೈಟ್ ಮೋಟ್ರ್ ವೆಹಿಕಲ್ ಹೆವಿ ಬ್ಯಾರ್ಜ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 12,000 ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಆ 12,000ನ ನೀವು ಇಲ್ಲಿ ಉಳಿಸ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ. ಸೊ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇರುತ್ತೆ ನೋಡಿ ಸ್ನೇಹಿತರೆ, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಅಂತ ಇರುತ್ತೆ. ಇಲ್ಲಿ ನೋಡಿ ನೀವು ರೈಟ್ ಸೈಡಲ್ಲಿ ಸರ್ಚ್ ಬಾರ್ ಇರುತ್ತೆ. ಏನಿಲ್ಲ, ಸಿಂಪಲಾಗಿ ಡ್ರೈವಿಂಗ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು. ನಿಮಗೆ ಇಲ್ಲಿ ಮೊದಲಿಗೆ ಕಾಣುವ ಒಂದು ಸ್ಕೀಮ್ಗೆ ಇದು ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ನಿಮಗೆ ಇದೊಂದು ಫಾರ್ಮ್ ಡೌನ್ಲೋಡ್ ಹೊಡಿಬೇಕಾಗುತ್ತೆ. ಇದು ಫಿಸಿಕಲ್ ಫಿಟ್ನೆಸ್ ಅಂದರೆ ನೀವು ಮೆಡಿಕಲ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋಗಿ 100ರಿಂದ 200 ರೂಪಾಯಿ ತೊಗೋತಾರೆ. ಹೈಟು ವೇಟು ಬ್ಲಡ್ ಗ್ರೂಪು ಎಲ್ಲ ಚೆಕ್ ಮಾಡ್ತಾರೆ, ಹೆಲ್ದಿಯಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದೇ ಒಂದು ಮೋರ್ ಹೊಡೆದು ಸಿಗ್ನೇಚರ್ ಮಾಡಿ ನಿಮ್ಮ ಕೈಗೆ ಕೊಡ್ತಾರೆ ಸ್ನೇಹಿತರೆ. ಸೊ ಫಸ್ಟ್ ನೀವು ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಅದು ರೆಡಿ ಮಾಡಿಸ್ಕೋಬೇಕಾಗುತ್ತೆ. ಸೊ ಬನ್ನಿ, ಅದು ರೆಡಿ ಮಾಡಿಸ್ಕೊಂಡ್ಮೇಲೆ ಅಪ್ಲೈ ಮಾಡಬೇಕು, ನೀವು ಅಲ್ಲಿವರೆಗೂ ಆಗಲ್ಲ. ಸೊ ಇವಾಗ ಪ್ರೊಸೀಡ್ ಟು ಅಪ್ಲೈ ಅಂತ ಇರುತ್ತೆ ಸ್ನೇಹಿತರೆ. ಸೊ ಅಪ್ಲೈ ಮಾಡ್ಬೋದು. ಹೊಡೆದ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಾಯಿದ್ದೀರೋ, ನೀವು LMV ಅಂದರೆ ಲೈಟ್ ಮೋಟ್ರ್ ವೆಹಿಕಲ್ಗೆ ಇಲ್ಲ ಹೆವಿ ಬ್ಯಾರ್ಜ್ಗೆ. ನೀವು ಒಂದು ಫಸ್ಟ್ ನಿಮ್ಮ ಲೈಸೆನ್ಸ್ ಮಾಡ್ಕೋತಾ ಇದ್ದೀರ ಅಂದರೆ ಲೈಟ್ ಮೋಟ್ರ್ ವೆಹಿಕಲ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನನ್ನ ಹತ್ರ ಲೈಸೆನ್ಸ್ ಇದೆ, ನಾನು ಹೆವಿ ಬ್ಯಾರ್ಜ್ ಮಾಡ್ಕೊತೀನಿ ಅಂದರೆ ನೀವು ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮದು ಒಂದು ಯಾವುದು ನಾನ್ ರೆಸಿಡೆಂಟಲ್ ಅಂತ ಕೇಳುತ್ತೆ. ಸೊ ನೀವು ನಿಮ್ಮ ಪ್ರಕಾರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಂದು ಆಟೋಮೆಟಿಕ್ಕಾಗಿ ಬಂದಿದೆ ಇದು, ಯಾಕಂದರೆ ನಾನು ಲಾಗಿನ್ ಆಗುವಾಗ ನಾನು ಒಂದು ID ಕಾರ್ಡು ಎಲ್ಲ ಕೊಟ್ಟಿರ್ತೀನಿ, ಆಧಾರ್ ಕಾರ್ಡು. ಸೊ ಅದಕ್ಕೋಸ್ಕರ ಇದು ನನ್ನ ಹೆಸರು ಮತ್ತು ನಮ್ಮ ಅಪ್ಪನ ಹೆಸರು ಎರಡು ಒಟ್ಟಿಗೆ ಫಸ್ಟಿಗೆ ತೋರಿಸ್ತಿದೆ, ಮತ್ತು ನನ್ನ ಏಜು ಎಲ್ಲ ತೋರಿಸ್ತಿದೆ, ನನ್ನ ಕರ್ನಾಟಕ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಇಮೇಲ್ನ ಎಂಟ್ರ್ ಮಾಡಬೇಕು. ಇವು ರೆಡ್ ಸ್ಟಾರ್ ಆಯ್ತಲ್ಲ, ಸೊ ಇದೆಲ್ಲ ನೀವು ಮ್ಯಾಂಡೇಟ್ರಿ, ನೀವು ಕೊಡಲೇಬೇಕು. ಇಲ್ಲಿ ನೋಡಿ ನನ್ನ ಫೋಟೋನು ಆಟೋಮೆಟಿಕ್ಕಾಗಿ ತೊಗೊಂಡಿದೆ, ಇದು ನನ್ನ ಆಧಾರ್ ಕಾರ್ಡಲ್ಲಿರೋ ಫೋಟೋ. ಸೊ ಇಲ್ಲಿ ನೋಡ್ಬೋದು ನೀವು ಜಾತಿ ಯಾವುದಂತ ಕೇಳ್ತಿದೆ, ಪರಿಶಿಷ್ಟ ಜಾತಿ ಇಲ್ಲ ಪರಿಶಿಷ್ಟ ಪಂಗಡ, ಇಬ್ಬರಿಗೆ ಇರೋದು SC/STಗೆ. ಸೊ ಇದು ನೋಡ್ಬೋದು SCಗೆ, ಇದು STಗೆ. ಸೊ ನಿಮ್ಮದು ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿ, ಅದಾದಮೇಲೆ ನಿಮ್ಮದೊಂದು ID ಕಾರ್ಡ್ನ ಹಾಕಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ದು. ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಬಿಟ್ಟು ನಿಮ್ಮ ಒಂದು ಜಾತಿ ಯಾವುದು ಅಂತೇಳಿ ನೀವು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಾಗಿದ್ದ ತಕ್ಷಣ ಸ್ಕ್ರೋಲ್ ಮಾಡಿ, ಇಲ್ಲಿ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಇಲ್ಲೇ ಬರ್ದವ್ರು ನೋಡಿ, ಅರ್ಜಿದಾರರ ಹೆಸರು ಜಾತಿ ಪ್ರಮಾಣದ ಪತ್ರದಂತೆ, ಅಂದರೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿ ಯಾವ ಥರ ಕೊಟ್ಟಿದ್ದೀರೋ ನೀವು ಅದು ಒಂದು ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ.
ಆಮೇಲೆ ಇಲ್ಲಿ ನೋಡ್ಬೋದು ನೀವು ಉದ್ಯೋಗ ಅಂತ ಕೇಳುತ್ತೆ. ನೀವು ಅನ್ಎಂಪ್ಲಾಯ್ ಸ್ಟೂಡೆಂಟು ಇಲ್ಲ ನಾವು ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಇದು ಹಾಕ್ಬೋದು, ಇಲ್ಲಾಂದರೆ ಅಗ್ರಿಕಲ್ಚರ್ ಹಾಕ್ಬೋದು. ನೀವು ಗೌರ್ಮೆಂಟ್ ಒಂದು ಇದರಲ್ಲೂ ಜಾಬ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ಅಂದರೆ ಇವು ಕಂಪ್ನಿಯಲ್ಲೆಲ್ಲ ಹೋಗ್ತಾರಲ್ಲ, ಸೊ ಆ ಥರ ಇರೋರು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅದಾಗಿದ್ದ ತಕ್ಷಣ ನಿಮ್ಗೆ ನೀವು ಯಾವುದೊಂದಿದ್ರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಮೇಲೆ ಶಿಕ್ಷಣ ನೀವು ಏನು ಓದಿದ್ರ ಮಿನಿಮಮ್ 7th ಇರಲೇಬೇಕು ಸ್ನೇಹಿತರೆ. ಅದಕ್ಕಿಂತ ಕಮ್ಮಿ ಇದ್ದರೆ ನಿಮಗೆ ಯಾವುದೇ ಥರ ಲೈಸೆನ್ಸ್ ಆಗೋಲ್ಲ. ಸಪೋಸ್ ಇವಾಗ ಬೇರೆ ಕಡೆ ಹೋದರೆ 10th ಇರಲೇಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನಿಮಗೆ ಅದೊಂದು ಪ್ಲಸ್ ಪಾಯಿಂಟು. ಸೊ ಇಲ್ಲಿ ನೀವು 10th ಪಾಸ್ ಆಗಿದ್ರೆ 10th, PUC ಪಾಸ್ ಆದರೆ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನೋಡ್ಬೋದು ವಿಳಾಸ, ಇದು ನಮ್ಮೂರು. ಸೊ ಅದು ಆಟೋಮೆಟಿಕ್ ಬಂದಿದೆ. ನೀವು ನಿಮ್ಮ ಒಂದು ವಿಳಾಸ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ನಾನು ಹೆವಿ ಬ್ಯಾಡ್ಜ್ಗೆ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಲೈಸೆನ್ಸ್ ನಂಬರ್ನ ಕೇಳ್ತಿದೆ, ಹಳೇದು LLV ಲೈಟ್ ಮೋಟ್ರ್ ವೆಹಿಕಲ್ದು. ಸೊ ನೀವು ಲೈಟ್ ಮೋಟ್ರ್ ಅಂತ ಕ್ಲಿಕ್ ಮಾಡಿ, ಇದು ಹೆವಿ ಬ್ಯಾಡ್ಜ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಲೈಸೆನ್ಸ್ ನಂಬರ್ನ ಇಲ್ಲಿ ಕೇಳುತ್ತೆ ಸ್ನೇಹಿತರೆ. ನೀವು ಯಾವಾಗ ತೊಗೊಂಡಿದ್ದೀರಾ ಮತ್ತು ಅದ್ರದ್ದೊಂದು ಫೋಟೋ ಕೇಳುತ್ತೆ ಸ್ನೇಹಿತರೆ. ಸೊ ನಮಗಿಲ್ಲ, ನಾವು ಫಸ್ಟಿಗೆ ಅಂದರೆ ಇದೇನು ತುಂಬ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೀವು ಇದು ಹೊಡೆದ್ರೆ ಸಾಕು, ನಿಮಗೆ ಯಾವುದೇ ಒಂದು ಫಿಲ್ ಮಾಡೋದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಆಮೇಲೆ ಈ ಮೇಲೆ ತಿಳಿಸಿರೋ ಮಾಹಿತಿ ಸತ್ಯವಾಗಿದೆ ಅಂತೇಳಿ ನೀವು ಇದು ಟರ್ಮ್ ಆ್ಯಂಡ್ ಕಂಡೀಷನ್ಗೆ ಓಕೆ ಹೊಡಿಬೇಕು ಸ್ನೇಹಿತರೆ. ಓಕೆ ಹೊಡಿದ ತಕ್ಷಣ ಇಲ್ಲಿ ಒಂದು ನಿಮ್ಮ ಕ್ಯಾಪ್ಚರ್ ಕೋಡ್ ಇರುತ್ತೆ. ಆ ಕ್ಯಾಪ್ಚರ್ ಕೋಡ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅದು ಯಾವ ಥರ ಇರುತ್ತೆ ಆ ಥರ ಫಿಲ್ ಮಾಡಿ ನೀವು ಡ್ರಾಫ್ಟ್ಗೆ ಹಾಕ್ಕೋಬೋದು. ಡ್ರಾಫ್ಟ್ಗೆ ಹಾಕ್ಕೊಂಡ್ರೆ ಒಳ್ಳೆಯದು, ಏನೋ ಎರರ್ ಆದರೆ ನಿಮ್ಗೆ ಅದರಲ್ಲಿರುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನಿಲ್ಲಿ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಟರ್ನ್ ಬಂತು. ಯಾಕಂತಂದರೆ ನಾನು ಇದೇ ಥರದ್ದು ಫಿಲ್ ಮಾಡಿಲ್ಲ. ಸೊ ಯಾಕಂದರೆ ನನಗೆ ಯಾರೂ ಅಪ್ಲಿಕೇಶನ್ ಹಾಕೋಕ್ಕೆ ಯಾರೂ ಹೇಳಿಲ್ಲ. ಸೊ ಸುಮ್ಮನೆ ಮಾಹಿತಿ ತಿಳಿಸ್ಕೊಡೋಣ ಅಂತೇಳಿ ಇದು ವೀಡಿಯೋ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಅದು ಆ ಥರ ಬಂತು. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಂದರೆ ಇದ್ರ ಕೆಳಗಡೆನೇ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ಲೈಸೆನ್ಸ್ ಇದ್ದರೆ ಲೈಸೆನ್ಸ್ ಅಪ್ಲೈ ಮಾಡ್ಬೋದು. ಮತ್ತು RDದು ಇನ್ಕಮ್ ಕಾಸ್ಟ್ ಎಲ್ಲ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಪ್ಲೈ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಒಂದು ಫೀಸು ಇರಲ್ಲ. ಸೊ ಆವಾಗ ಒಂದು ನಿಮಗೆ ನಂಬರ್ ಬರುತ್ತೆ, RD ನಂಬರು. ಸೊ ಅದನ್ನು ನೀವು ಬರೆದಿಟ್ಕೊಳ್ಳಿ. ಆಮೇಲೆ ನಿಮ್ಗೆ ಒಂದು ಮೇಲು ಇಲ್ಲಾಂದರೆ ಮೆಸೇಜ್ ಬರುತ್ತೆ, ಈ ಡೇಟಿಂದ ಈ ಡೇಟಿಗೆ ಬನ್ನಿ ಅಂತೇಳಿ. ಸೊ ಅದು ನೀವು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಅಪ್ಲೈ ಮಾಡಿರೋದೊಂದು ಫಾರಮ್ಮು ಪ್ರಿಂಟ್ ತಗೊಂಡು ನೀವು ಸೀದಾ ಹೋಗಿ ಅವರು ಲೊಕೇಶನ್ ಹೇಳಿರ್ತಾರೆ, ಆ ಲೊಕೇಶನ್ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅವರು ಐ ಥಿಂಕ್ ನಿಮಗೆ ಈ ಕಡೆ ಗುಳೇದ ಗುಡ್ಡ ಅಂತಿರುತ್ತೆ ಬೆಂಗಳೂರಲ್ಲಿ, ಪೀಣ್ಯ ಸೈಡು. ಸೊ ನಿಮ್ಗೆ ಅಲ್ಲೇ ಟ್ರೈನಿಂಗ್ ಸೆಂಟರ್ ಇರೋದು. ಸೊ ಅಲ್ಲಿ ನಿಮಗೆ ಜಾಯ್ನಿಂಗ್ ಮಾಡಿಸ್ತಾರೆ. ಅಲ್ಲೇ ರೂಮು ಊಟ ಎಲ್ಲ ಕೊಡ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ನಾನಂತರೂ ನೋಡಿದ್ದೀನಿ, ಸುಮಾರು ಸಲ ಅಲ್ಲೇ ತಿರುಗಾಡ್ತಿರ್ತೀನಿ. ಸೊ ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಲ್ಯಾಪ್ಟಾಪಲ್ಲಾಗಲಿ ಮೊಬೈಲಲ್ಲಿ ಅಪ್ಲೈ ಮಾಡ್ಬೋದಾಗಿದೆ ಸ್ನೇಹಿತರೆ. ಸೊ ಇದು ನಿಮ್ಮಲ್ಲಿ ಕಳಕಳ ವಿನಂತಿ ಏನಂತಂದರೆ ಈ ಥರ ಗೌರ್ಮೆಂಟ್ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟು ಮಾಡಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ರೋ ಅವರಿಗೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಅಪ್ಲಿಕೇಶನ್ ಹಾಕಿ ನಿಮ್ಮ ಉಜ್ವಲ ಭವಿಷ್ಯ ನೀವೇ ಸೃಷ್ಟಿ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಅದೇ ರೀತಿಯಾಗಿ ಇನ್ನೊಂದೇನಂದರೆ ಭಗವಂತ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನ ಹತ್ರ ಬೇಡ್ಕೊತೀನಿ ಸ್ನೇಹಿತರೆ. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಸ್ನೇಹಿತರೆ.